ನಮಸ್ಕಾರ ವೀಕ್ಷಕರೇ, ಫ್ರೀಡಂ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಅಪ್ರಾಪ್ತ ಬಾಲಕಿಯರ ಸುರಕ್ಷತೆಗೆ ಹಳೆ ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಸಿಂಧೂರ ಅವರಿಂದ ಜಾಗೃತಿ ಅಭಿಯಾನ. ಹುಬ್ಬಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ನಡೆದಿರುವ ಕೆಲ ಪ್ರಕರಣಗಳ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿಂಧೂರ್ ಅವರ ನೇತೃತ್ವದಲ್ಲಿ ವಿಶೇಷ ಜಾಗೃತಿ ಅಭಿಯಾನ ನಡೆಸಲಾಯಿತು. ಈ ವೇಳೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಇನ್ಸ್ಪೆಕ್ಟರ್ ಸಿಂಧೂರ್, ತಮ್ಮ ಪ್ರದೇಶದಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಗಳು ಅನುಮಾನಾಸ್ಪದವಾಗಿ ಓಡಾಡುತ್ತಿರುವುದು ಕಂಡುಬಂದರೆ ಅವರನ್ನ ವಿಚಾರಿಸುವುದು ಅಥವಾ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಹಿಂದೆ ನಡೆದಿರುವ ದುರ್ಘಟನೆಗಳನ್ನ ಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ತಿಳಿಸಿದರು. ಅಲ್ಲದೆ ಇಂತಹ ಅಪರಾಧಗಳನ್ನ ತಡೆಗಟ್ಟುವುದು ಪೊಲೀಸರ ಜವಾಬ್ದಾರಿ ಮಾತ್ರವಲ್ಲ, ಸಾರ್ವಜನಿಕರ ಸಹಭಾಗಿತ್ವವೂ ಅಗತ್ಯವಾಗಿದೆ. ಸಮಾಜದ ಪ್ರತಿಯೊಬ್ಬರೂ ಜಾಗೃತರಾಗಿದ್ದು ಅನುಮಾನಾಸ್ಪದ ಚಟುವಟಿಕೆಗಳ ಬಗ್ಗೆ ಕೂಡಲೇ ಮಾಹಿತಿ ನೀಡಿದರೆ ಇಂತಹ ಘಟನೆಗಳನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ಎಂದು ಹೇಳಿದರು. ಹಳೆ ಹುಬ್ಬಳ್ಳಿ ಭಾಗದಲ್ಲಿ ಮಕ್ಕಳ ಸುರಕ್ಷತೆಗೆ ಕೈಗೊಂಡಿರುವ ಈ ಮುನ್ನೆಚ್ಚರಿಕಾ ಕ್ರಮಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು, ಪೊಲೀಸರ ಈ ಜಾಗೃತಿ ಅಭಿಯಾನಕ್ಕೆ ಸ್ಥಳೀಯರು ಸಹಕಾರ ವ್ಯಕ್ತಪಡಿಸಿದ್ದಾರೆ. ಹಳೆ ಹುಬ್ಬಳ್ಳಿ ಮತ್ತು ಧಾರವಾಡ ಶಹರದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಹಳೆ ಹುಬ್ಬಳ್ಳಿಯಲ್ಲಿ ಒಂದು ಸಿದ್ದಾರೂಢ ಮಠ, ಒಂದು ಬಸವೇಶ್ವರ ದರ್ಗಾ ಮತ್ತು ಸಿದ್ದಾರೂಢ ಮಠ ಇವೆರಡೂ ಅತ್ಯಂತ ಭಕ್ತಿಪೂರ್ವಕವಾಗಿ ಇರುವ ಸಾಮಾಜಿಕ ಇದನ್ನು ಅಂಥದ್ರಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಸಿದ್ದಾರೂಢ ಮಠದಲ್ಲಿ ಆಗಿರ್ಬೋದು, ಇಲ್ಲಿ ಬಸವೇಶ್ವರ ದರ್ಗಾದಲ್ಲೂ ಸಣ್ಣ ಮಕ್ಕಳು ಅಪ್ರಾಪ್ತ ಬಾಲಕಿಯರು ಮತ್ತು ಬಾಲಕರು ಬರುವುದು, ಈ ಭಿಕ್ಷಾಟನೆಗೆ ನಿಂತಹ ಸಂದರ್ಭದಲ್ಲಿ ಕೆಲವೊಂದು ಅನೈತಿಕ ವ್ಯವಹಾರಗಳು ನಡೀತಾ ಇದ್ದಾವೆ ಅಂತೇಳಿ ಬಾತ್ಮಿ ಇದೆ. ಆ ಒಂದು ಕಾರಣಕ್ಕೆ ತಾವೆಲ್ಲರೂ ಮುಖ್ಯಮಂತ್ರಿಗಳಾಗಿರ್ಬೋದು, ಸಮಾಜದ ಮುಖಂಡರಾಗಿರ್ಬೋದು, ಎಲ್ಲರೂ ತಾವು ಆ ಒಂದು ಭಿಕ್ಷಾಟನೆಗೆ ಬಂದಂಥವ್ರು ಯಾರು ಏನು ಅಂತೇಳಿ ನಮಗೆ ಮಾಹಿತಿ ನೀಡುತ್ತಾ ಇತ್ತು. ಅದರ ಜೊತೆಗೆ ತಾವು ವಿಚಾರಣೆ ಮಾಡಿ ನಿಂತವ್ರು ಯಾರು ಯಾಕೆ ಅನ್ನೋದನ್ನು, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಆಗುತ್ತೆ ಸಿದ್ದಾರೂಢ ಮಠದಲ್ಲಿ ಸಣ್ಣ ಪುಟ್ಟ ಕಳ್ತನಗಳು ಅವರು ಹೊರಗಿಂದ ಬಂದಿರ್ತಾರೆ, ಅವರು ಯಾರನ್ನು ನಾವು ನೋಡ್ಕೊಂಡಿರೋಂಗಿಲ್ಲ, ಅಂತಹ ಘಟನೆಗಳು ಸಂಭವಿಸ್ತಾ ಇದ್ದಾವೆ. ಅದಕ್ಕೆ ಒಂದು ಪ್ರದೇಶ ಆಗಿರ್ಬೋದು, ಇದರಲ್ಲಿ ಯಾರೇ ಚಿಕ್ಕ ವಯಸ್ಸಿನವರು ಅಥವಾ ದೊಡ್ಡವರು ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಲಕ್ಷ್ಯ ವಹಿಸಿಕೊಳ್ಳುವುದು ಬಹಳ ಮುಖ್ಯ. ಆ ಒಂದು ಕಾರಣಕ್ಕೆ ತಾವೆಲ್ಲರೂ ಜಾಗೃತಿ ಮೂಡಿಸಿ ಅಂತೇಳಿ ಈ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಕೇಳ್ಕೊತಾರೆ.